ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಜನ ಬ್ರೇಸ್ಲೆಟ್ ಡಿಸೈನ್ ಬಗ್ಗೆ ತೋರಿಸಿ ಮತ್ತು ಅದ್ರ ಬಗ್ಗೆ ಹೇಳಿ ಎಷ್ಟು ಗ್ರಾಮ್ ಇದೆ ಅಂತೆಲ್ಲ ಕೇಳಿದ್ರಿ. ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.
ಮಂಗಳವಾರ ತಿಂಡಿಗೋಸ್ಕರ ಅಂತ ಪೂರಿನ ಮಾಡಿದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಬೀಟ್ರೂಟ್ ಕುರ್ಮಾನ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಬೀಟ್ರೂಟ್ ಕುರ್ಮಾ. ನಾರ್ಮಲಾಗಿ ಚಪಾತಿಗೆ ಹೊಂದ್ಕೊಳ್ಳೋ ಥರ ಪಲ್ಯ ಆಗಿರ್ಬೋದು, ಹಾಗೆಯೇ ಅನ್ನ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ಬೀಟ್ರೂಟ್ ಪಲ್ಯ ಥರ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಈ ರೀತಿ ಒಮ್ಮೆ ಬೀಟ್ರೂಟ್ ಕುರ್ಮಾನ ಟ್ರೈ ಮಾಡಿ. ಪೂರಿಗೆ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಸೈಜಲ್ಲಿರುವಂಥ ಬೀಟ್ರೂಟ್ನ ತೊಗೊಂಡಿದ್ದೀನಿ. ಆ ಸಿಪ್ಪೆ ತೆಗೆದು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು, ಹಾಗೆಯೇ ಒಗ್ಗರಣೆಗೆ ಬೇಕಾಗಿರುವಂಥ ಈರುಳ್ಳಿ ಟೊಮ್ಯಾಟೊನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಟೊಮ್ಯಾಟೊನೆಲ್ಲ ಮಸಾಲೆ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋದಿಲ್ಲ. ನಾವು ನಾರ್ಮಲ್ ಆಗಿ ತರಕಾರಿ ಕುರ್ಮಾ ಮಾಡ್ಕೋತೀವಲ್ವ, ಅದೇ ರೀತಿ ಮಾಡ್ಕೊಳ್ಳೋದು. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ರೆಸಿಪಿನೂ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಆಯಿತಾ. ಇವಾಗ ಈರುಳ್ಳಿ ಮತ್ತು ಟೊಮ್ಯಾಟೊನೆಲ್ಲ ಈ ರೀತಿ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ. ಹಾಗೆಯೇ ಬೀಟ್ರೂಟ್ನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು. ಅಂದರೆ ನಾವು ಅನ್ನ ಸಾಂಬಾರಿಗೆ ಸ್ವಲ್ಪ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತೀವಲ್ವ, ಚಿಕ್ಕ ಚಿಕ್ಕ ಕ್ಯೂಬ್ಸ್ಗಳಾಗಿ ಆ ಥರ ಕಟ್ ಮಾಡ್ಕೋಬೇಕು. ತೀರಾ ದಪ್ಪವಾಗಿ ಕಟ್ ಮಾಡ್ಕೋಬಾರ್ದು, ಬೇಯೋದಿಲ್ಲ. ಬೆಂದ್ರೂ ಕೂಡ ಕುರ್ಮಾ ಥರನೇ ಕಾಣೋದಿಲ್ಲ ಅದು. ಅದಕ್ಕೋಸ್ಕರ ಆದಷ್ಟು ಸಣ್ಣ ಸಣ್ಣದಾಗಿ ಈ ರೀತಿ ಚಿಕ್ಕ ಚಿಕ್ಕ ಬಾಕ್ಸ್ಗಳ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಮದುವೆ ಮನೆಗಳಲ್ಲೆಲ್ಲ ಪಲ್ಯ ಮಾಡ್ತಾರಲ್ವ, ಮತ್ತು ಹೋಟೆಲ್ಗಳಲ್ಲಿ ಮಾಡ್ತಾರಲ್ವ, ಆ ಥರ ಕಟ್ ಮಾಡ್ಕೋಬೇಕು. ಅದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಇನ್ನು ಮಸಾಲೆ ರುಬ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತೀನಿ. ಈ ಥರ ಕುರ್ಮಾ ಎಲ್ಲ ಮಾಡ್ಕೊಂಡಾಗ ಮಸಾಲೆ ತುಂಬಾ ಮುಖ್ಯ. ಮಸಾಲೆ ಚೆನ್ನಾಗಿದ್ದರೆ ಕುರ್ಮಾ ಕೂಡ ಚೆನ್ನಾಗಿರುತ್ತೆ. ಈ ಮಸಾಲೆಗೆ ಒಂದು ಮಿಕ್ಸಿ ಜಾರ್ಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ತುರಿದು ಕೂಡ ಸೇರಿಸ್ಕೋಬೋದು. ಹಾಗೆಯೇ 4ರಿಂದ 5 ಎಸಳಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ. ಇನ್ನು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, 2 ಲವಂಗ, 3/4 ಇಂಚಷ್ಟು ಚಕ್ಕೆ, ಹಾಗೆಯೇ 1 ಏಲಕ್ಕಿನ ಹಾಕಿ, ಹಾಗೆಯೇ 1 ಸ್ಪೂನಷ್ಟು ಧನಿಯಾನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಕೈ ಅಳತೆಯಲ್ಲೇ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಸ್ಪೂನಲ್ಲೂ ಕೂಡ ಅಳತೆ ಮಾಡಿ ಸೇರಿಸ್ಕೋಬೋದು. ಹಾಗೆಯೇ ಅರ್ಧ ಸ್ಪೂನಷ್ಟು ಸೋಂಪು. ಈ ಕುರ್ಮಾಗಳಿಗೆ ಸೋಂಪು ಹಾಕ್ಕೊಳ್ಳೇಬೇಕು, ಆವಾಗಲೇ ಟೇಸ್ಟ್ ಬರೋದು. ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿ 4ರಿಂದ 5 ಕಾಳು ಅಥವಾ 3 ಕಾಳಷ್ಟು ಎಣಿಸ್ಕೊಂಡು ಇದಕ್ಕೆ ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಇನ್ನು 7ರಿಂದ 8 ಗೋಡಂಬಿ, ಹಾಗೆ 1 ಸ್ಪೂನಷ್ಟು ಕಡಲೆ, ಹಾಗೆಯೇ ಅರ್ಧ ಸ್ಪೂನಷ್ಟು ಗಸಗಸೆ, ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ. ಹಸಿಮೆಣಸಿನಕಾಯಿನೂ ಕೂಡ ಹಾಕ್ಕೊಂಡಿರ್ತೀವಿ, ನೋಡಿಕೊಂಡು ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ. ನಿಮಗೆ ಅಚ್ಕಾರದ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಇಲ್ಲಾಂದರೆ ಹಸಿಮೆಣಸಿನಕಾಯಿ ಬೇಡ ಅಂದ್ರೂ ಕೂಡ ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು, ಇನ್ನು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಕುರ್ಮಾ ಮಾಡ್ಕೊಳ್ಳೋದು ತುಂಬಾ ಸುಲಭ. ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ಅದು ಕಾದಾದ ನಂತರ ಸಾಸಿವೆನ ಹಾಕಿ ಸಿಡಿಸ್ಕೊಂಡು ಕಡಲೆಬೇಳೆನೂ ಕೂಡ ಸೇರಿಸಿ, ಹಾಗೆಯೇ ಈ ಹಂತದಲ್ಲೇ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಇದನ್ನು ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಅರ್ಧದಷ್ಟು ಬೆಂದಿರಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀಟ್ರೂಟ್ನೆಲ್ಲ ಈ ಹಂತದಲ್ಲಿ ಸೇರಿಸ್ಕೋತೀನಿ. ನಾನು ಒಗ್ಗರಣೆನಲ್ಲೇ ಬೀಟ್ರೂಟ್ನ ಬೇಯಿಸ್ಕೋತೀನಿ. ಈ ಥರ ಕೂಡ ಮಾಡ್ಕೋಬೋದು. ನಿಮ್ಗೇನಾದ್ರೂ ಕುರ್ಮಾ ಬೇಗ ಆಗಬೇಕು ಅಂತಂದರೆ ಮೊದಲು ಬೀಟ್ರೂಟ್ನ ಕಟ್ ಮಾಡಿ ಒಂದು ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಬಿಡಿ. ಅದಾದಮೇಲೆ ಮಸಾಲೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದರೆ ಅಷ್ಟರಲ್ಲಿ ಬೀಟ್ರೂಟ್ ಕೂಡ ಬೆಂದಿರುತ್ತೆ. ಬೆಂದಿರುವಂಥದ್ದನ್ನು ಈ ಹಂತದಲ್ಲಿ ಹಾಕಿ ಅದಾದಮೇಲೆ ನೀವು ಒಂದು 5 ನಿಮಿಷದಲ್ಲೆಲ್ಲ ಕುರ್ಮಾನೇ ರೆಡಿ ಮಾಡ್ಕೋಬೋದು. ನಾನಿವತ್ತು ಬೇಯಿಸ್ಕೊಳ್ದೇ ಹಾಕಿ ಅದಕ್ಕೆ ಸ್ವಲ್ಪ ಟೊಮ್ಯಾಟೊನೂ ಕೂಡ ಸೇರಿಸ್ಕೊಂಡು ಮಧ್ಯದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಬೇಯುವಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಅಷ್ಟರಲ್ಲಿ ಪೂರಿ ಹಿಟ್ಟನ್ನು ಕೂಡ ಕಲಸಿಟ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಪೂರಿನೂ ಕೂಡ ಮಾಡ್ಕೋಬೋದು, ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಇನ್ನೂ ಬೇಗ ಮಾಡ್ಕೋಬೇಕು ಅಂದರೆ ನಾನು ಮೊದಲೇ ಹೇಳಿದಾಗೆ ಬೀಟ್ರೂಟ್ನ ಸ್ವಲ್ಪ ಹೊತ್ತು ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಡು ಅದಾದ ನಂತರ ಕೂಡ ಸೇರಿಸ್ಕೋಬೋದು. ಕಡಲೆಬೇಳೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಬೇಕು ಅಂದರೆ ಹಸಿ ಬಟಾಣಿ ಕೂಡ ಸೇರಿಸ್ಕೋಬೋದು. ಈ ಹಂತದಲ್ಲಿ ಕಡಲೆಬೇಳೆ, ಹಸಿ ಬಟಾಣಿ ಇವೆರಡರಲ್ಲಿ ಒಂದನ್ನಾದ್ರೂ ಸೇರಿಸ್ಕೊಳ್ಳಿ. ಮಧ್ಯದಲ್ಲಿ ಒಂದೊಂದು ಸಿಗ್ತಾ ಇದ್ದರೆ ಟೇಸ್ಟ್ ಇರುತ್ತೆ, ಇಲ್ಲಾಂದರೆ ಪ್ಲೇನ್ ಬರೀ ಬೀಟ್ರೂಟೇ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೀಟ್ರೂಟ್ ಕೂಡ ಬೆಂದಿರುತ್ತೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ, ಬೇಗನೆ ಬೆಂದೋಗ್ಬಿಡುತ್ತೆ. ಒಗ್ಗರಣೆನಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿರ್ತೀವಲ್ವ, ಅದಕ್ಕೋಸ್ಕರ ಇವಾಗ ಬೆಂದಿರೋವಂಥದ್ದಕ್ಕೆ ರುಬ್ಬಿ ಇಟ್ಕೊಂಡಿರೋವಂಥ ಮಸಾಲ ಪೇಸ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಮಧ್ಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು, ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನು ಸಿಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಕುರ್ಮಾ ರೆಡಿಯಾಗಿರುತ್ತೆ. ಅಷ್ಟರಲ್ಲಿ ಸೈಡಲ್ಲಿ ಪೂರಿನೂ ಕೂಡ ಲಟ್ಟಿಸಿ ಬೇಯಿಸ್ಕೊಂಡಿದ್ದಾಯಿತು. ಕುರ್ಮಾ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ, ಚಪಾತಿಗೆ ಇಲ್ಲ ಪೂರಿಗೆ ಕಡಿಮೆ ಕ್ವಾಂಟಿಟಿಯಲ್ಲಿ. ನಿಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ. ನಿಮಗೇನಾದ್ರೂ ಇಷ್ಟ ಆದರೆ ನೀವು ಕಂಟಿನ್ಯೂ ಮಾಡ್ಬೋದು.
ಯಾರಾದರೂ ಗೆಸ್ಟ್ ಬಂದಾಗಲೂ ಕೂಡ ಈ ಥರ ಕುರ್ಮನ ಮಾಡ್ತಾ ಇರ್ತೀನಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ ನಾನು ಮೊದಲೇ ಹೇಳ್ದಾಗೆ ಮೇನ್ ಮಸಾಲೆ ವೆರಿ ಇಂಪಾರ್ಟೆಂಟ್ ಈ ಕುರ್ಮಗಳಿಗೆಲ್ಲ. ಒಂದು ಸಾರಿ ಟ್ರೈ ಮಾಡಿ. ಬಿಸಿ ಬಿಸಿಯಾಗಿರುವಂಥ ಪೂರಿ ಹಾಗೆ ಕುರ್ಮ ಎಲ್ಲ ತಿಂದಿದ್ದಾಯಿತು. ಹಾಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಿದ್ದು ಬ್ರೇಸ್ಲೆಟ್ ಡಿಸೈನ್ ತೋರಿಸ್ಲೇ ಇಲ್ಲ ಅಂತ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಈ ಡಿಸೈನ್ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಈ ಬ್ರೇಸ್ಲೆಟ್ ಬಂದು ಆಲ್ಮೋಸ್ಟ್ 4 ಇಯರ್ಸ್ ಆಯಿತು ತೊಗೊಂಡು. ಈ ಥರ ಬರುತ್ತೆ ಇದು ಕಟ್ಟಿಂಗ್ಸ್ ಎಲ್ಲ. ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಯಾವ ಥರ ಇದೆ ಅಂತ. ತುಂಬ ಡೀಟೇಲಾಗಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಇದನ್ನು ನಾನು ನವರತ್ನ ಜ್ಯುವೆಲ್ಸ್ ಇದೆ ಅಲ್ವಾ ರಾಜಾಜಿನಗರಲ್ಲಿ, ಅಲ್ಲಿ ತೊಗೊಂಡಿದ್ದು. ಈ ಥರ ಬರುತ್ತೆ. ಆಫ್ ಒಂಥರ ಅಂದರೆ 3 ಥರ ಡಿಸೈನ್ ಇದೆ ಇದರಲ್ಲಿ. 3 ಕಟ್ಟಿಂಗ್ಸಲ್ಲಿ ಬರುತ್ತೆ ಇದು. ಅದು ಹತ್ತಿರದಿಂದ ತೋರಿಸ್ತಿದ್ದೀನಲ್ವ ಕಟ್ಟಿಂಗ್ಸ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದು ಡೈಲಿ ಯೂಸ್ಗೆಲ್ಲ ಮಾಡೋದಕ್ಕಾಗೋದಿಲ್ಲ. ಯಾವಾಗಲಾದ್ರೂ ಫಂಕ್ಷನ್ಸ್ಗೆಲ್ಲ ಹೋಗ್ತೀವಲ್ವ, ಆ ಟೈಮ್ನಲ್ಲಿ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ನೀವು ಡೈಲಿ ಯೂಸ್ಗೆ ಮಾಡಿಸ್ಕೋಬೇಕು ಅಂತ ಅಂದರೆ ಸ್ವಲ್ಪ ಡಿಸೈನ್ಸ್ ಎಲ್ಲ ಕಡಿಮೆ ಇರುವಂಥದ್ದು ಆ ಥರದ್ದು ನೋಡಿ ಮಾಡಿಸ್ಕೋಬೇಕು. ನೀವೇನಾದ್ರೂ ಒಕೇಶ್ನಲ್ಲಿ ಯೂಸ್ ಮಾಡ್ತೀರಿ ಅಂತಂದರೆ ಈ ಥರ ಕೂಡ ಮಾಡಿಸ್ಕೋಬೋದು. ಆಲ್ಮೋಸ್ಟ್ ಇದು 12 ಗ್ರಾಮ್ ಮತ್ತು 13 ಗ್ರಾಮ್ ಮಧ್ಯದಲ್ಲಿ ಇರುವಂಥದ್ದು. ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಆದರೆ 12 ಗ್ರಾಮ್ಸ್ ಮೇಲೆ 13 ಗ್ರಾಮ್ಸ್ ಒಳಗಡೆ ಇರುವಂಥದ್ದು. ಇದನ್ನು ತೊಗೊಂಡಾಗ ತುಂಬ ದೊಡ್ಡದಿತ್ತು. ಇಲ್ಲಿ ಡಿಸೈನ್ ಕಾಣಿಸ್ತಾ ಇದೆ ಅಲ್ವಾ, ಅಷ್ಟು ಉದ್ದನೇ ಈ ಎಂಡಲ್ಲೂ ಕೂಡ ಇತ್ತು. ಹಾಗೆ ಈ ಎಂಡಲ್ಲೂ ಕೂಡ ಅಷ್ಟೇ ಉದ್ದ ಇತ್ತು. ಅದನ್ನು ನಾನು ಕಟ್ ಮಾಡಿಸಿ ಮತ್ತು ಈ 2 ಕೊಂಡಿ ಇತ್ತಲ್ವ ಅದನ್ನು ಅಲ್ಲಿಗೆ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ನೋಡಿ ಇಷ್ಟೇ ಉದ್ದ ಇಲ್ಲೋ ಇತ್ತು. ಇನ್ನು ಮಿಕ್ಕೊಂಡಿತ್ತಲ್ವ, ಆದರೆ ಕಟ್ ಮಾಡಿಸಿದಾಗ ಸ್ವಲ್ಪ ಚಿನ್ನ ಉಳಿದಿತ್ತಲ್ವ, ಅದಕ್ಕೆ ಇನ್ನೊಂದು ಸ್ವಲ್ಪ ಅಮೌಂಟ್ ಹಾಕಿ ಡೈಲಿ ಯೂಸ್ಗೆ ಅಂತ ಸ್ಟಡ್ನ ತೊಗೊಂಡಿದ್ದೆ. ಆ ಚಿನ್ನನ ಕಳೆದ್ರೆ ಆಲ್ಮೋಸ್ಟ್ ಇದು 11 ಗ್ರಾಮ್ ಬರಬಹುದು. ಅಂದರೆ ಚಿನ್ನ ಕಟ್ ಮಾಡಿ ತೆಗೆದಿರ್ತೀವಲ್ವ ಅದನ್ನು ಲೆಸ್ ಮಾಡಿಕೊಂಡ್ರೆ ಇಷ್ಟು ಗ್ರಾಮಲ್ಲಿ ಬರುತ್ತೆ. ಇದನ್ನು ನಾನು ಮೊದಲೇ ಹೇಳಿದಾಗೆ ಡೈಲಿ ಯೂಸ್ಗೆಲ್ಲ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ. ಹಾಕ್ಕೊಂಡ್ರೆ ಕೊಳೆ ಎಲ್ಲ ಕೂತ್ಕೊಳ್ಳುತ್ತೆ ಮತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಆವಾಗ ಎಲ್ಲಿಗಾದರೂ ಹೋದಾಗ ಬಂದಾಗ ಹಾಕ್ಕೋಬೋದು. ನೀವು ಡೈಲಿ ಯೂಸ್ಗೆ ಏನಾದರೂ ಮಾಡಿಸ್ಕೊತಿದ್ದೀರಾ ಅಂದರೆ ಈ ಥರ ಮಾಡಿಸ್ಕೋಬೇಡಿ. ಡೈಲಿ ಯೂಸ್ಗೆ ಅಂತಲೇ ಫುಲ್ ಕಡಿಮೆ ಡಿಸೈನ್ ಇರುವಂಥದ್ದು ಆ ಥರದ್ದೆಲ್ಲ ಸಿಗುತ್ತೆ. ಆ ಥರದನ್ನ ಮಾಡಿಸ್ಕೋಬೋದು. ನನ್ನ ಕೈಗೆ ಈ ಥರ ಕಾಣಿಸ್ತಾ ಇದೆ. ಅಂದರೆ ನಾವು ನಾರ್ಮಲಾಗಿ ಬ್ಯಾಂಗಲ್ನ ಹಾಕ್ಕೋತೀವಲ್ವ, ಅಲ್ಲಿ ತನಕ ಬಂದರೆ ಬ್ರೇಸ್ಲೆಟ್ ಸರಿ. ಅದು ನಮ್ಮ ಕೈಯಿಂದ ಹೊರಗಡೆ ಬರಬಾರ್ದು. ಆ ಥರ ಲೂಸಾಗಿ ಇಟ್ಕೋಬೇಕು. ತೀರಾ ಟೈಟಾಗೂ ಕೂಡ ಈ ಬ್ರೇಸ್ಲೆಟ್ನ ಮಾಡಿಸ್ಕೋಬಾರ್ದು, ಲೂಸಾಗೂ ಕೂಡ ಮಾಡಿಸ್ಕೋಬಾರ್ದು. ಈ ಥರ ಇರಬೇಕು. ಈ ಡಿಸೈನ್ ಹೆಂಗಿದೆ, ನಿಮಗೂ ಇಷ್ಟ ಆಯಿತಾ? ತುಂಬ ಜನ ಕೇಳ್ತಿದ್ರಲ್ವ, ಸೊ ಹಾಗಾಗಿ ಶೇರ್ ಮಾಡಿದೆ. ನೀವೇನಾದ್ರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ, ಯಾವುದೇ ಒಡವೆನ ತೊಗೋಬೇಕು ಅಂತ ಅಂದ್ಕೊಂಡಿದ್ರು ಕೂಡ 4ರಿಂದ 5 ಅಂಗಡಿಗಳಿಗೆ ಹೋಗಿ ಡಿಸೈನ್ಸ್ ಎಲ್ಲ ಚೆಕ್ ಮಾಡಿ, ಪ್ರೈಸಸ್ ಎಲ್ಲ ಚೆಕ್ ಮಾಡಿ, ಅದಾದಮೇಲೆ ನೀವು ತೊಗೊಳ್ಳಿ. ಒಂದೇ ಅಂಗಡಿಗೆ ಹೋಗಿ ಅಲ್ಲಿಗೆ ಫಿಕ್ಸ್ ಆಗಬೇಡಿ. ಒಂದೇ ಅಂಗಡಿಲಿತ್ತು ಅಂದರೆ ಒಂದೇ ಡಿಸೈನ್ಗಳು ಸಿಗ್ತಾ ಇರುತ್ತೆ. ಅಂದರೆ ಕಡಿಮೆ ಡಿಸೈನ್ ಮತ್ತು ಕಡಿಮೆ ಆಪ್ಷನ್ಸ್ಗಳಿರುತ್ತೆ. ಅದೇ ನೀವು 4-5 ಅಂಗಡಿಗಳನ್ನ ಸುತ್ಕೊಂಡು ಬಂದರೆ ಡಿಸೈನ್ಸ್ ವೇರಿ ಇರುತ್ತೆ, ಪ್ರೈಸ್ ರೇಂಜ್ ವೇರಿ ಇರುತ್ತೆ, ಹಾಗೆ ಮೇಕಿಂಗ್ ಚಾರ್ಜಸ್ ಅದೆಲ್ಲ ವೇರಿ ಇರುತ್ತೆ. ನೋಡಿಕೊಂಡು ಆ ಥರ ಒಂದು ಸಾರಿ ಇನ್ವೆಸ್ಟ್ಮೆಂಟ್ ಮಾಡೋದು ಈ ಥರ ಐಟಮ್ಸ್ಗಳಿಗೆಲ್ಲ ಒಂದು 4ರಿಂದ 5 ಸಾರಿ ಯೋಚನೆ ಮಾಡಿ 4ರಿಂದ 5 ಅಂಗಡಿ ಸುತ್ತಿ ಡಿಸೈನ್ಸ್ ಎಲ್ಲ ಚೆಕ್ ಮಾಡಿ ಅದಾದಮೇಲೆ ತೊಗೊಳ್ಳಿ. ಹಾಗೆಯೇ ಇಲ್ಲಿ ಹಿರಳಿಕಾಯಿ ಉಪ್ಪಿನಕಾಯಿ ಹಾಕ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆನೇ ಹಿರಳಿಕಾಯಿನೆಲ್ಲ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ಕಂಪ್ಲೀಟಾಗಿ ತೇವಾಂಶ ನೀರಿನಂಶ ಏನಿರುತ್ತಲ್ವ ಅದೆಲ್ಲ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ಮಧ್ಯಾಹ್ನ ಅಷ್ಟರಲ್ಲೇ ಅದು ನೀಟಾಗಿ ಡ್ರೈ ಆಗಿತ್ತು. ಇವಾಗ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋವಾಗ್ಲೂ ಅಷ್ಟೇ ಚಾಕು ಮತ್ತು ಚಾಪಿಂಗ್ ಬೋರ್ಡ್ ಮತ್ತು ಇದನ್ನು ಮಿಕ್ಸ್ ಮಾಡ್ಕೋತೀವಲ್ವ ಒಂದು ಪಾತ್ರೆ, ಅದು ಮತ್ತು ನಾವು ಉಪ್ಪಿನಕಾಯಿನ ಮಾಗೋದಕ್ಕೆ ಹಾಕ್ಕೋತೀವಲ್ವ, ಅಂದರೆ ಬೇಯೋದಕ್ಕೆ ಹಾಕ್ಕೋತೀವಲ್ವ ಒಂದು ಜಾರ್ ಅಥವಾ ಈ ಪಿಂಗಾಣಿದು, ಆ ಥರದ್ರಲ್ಲೂ ಕೂಡ ಸ್ವಲ್ಪನೂ ಕೂಡ ತೇವಾಂಶ ಇರಬಾರ್ದು. ಆ ಥರ ನೋಡಿಕೊಂಡು ನಾವು ಉಪ್ಪಿನಕಾಯಿನ ಹಾಕ್ಕೋಬೇಕಾಗತ್ತೆ. ಆವಾಗ ಬೇಗ ಉಪ್ಪಿನಕಾಯಿ ಕೆಟ್ಟೋಗೋದಿಲ್ಲ. ಒಂದು ಹನಿ ನೀರು ಬಿದ್ದರೂ ಕೂಡ ಬೇಗ ಉಪ್ಪಿನಕಾಯಿ ಕೆಟ್ಟೋಗ್ಬಿಡತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಹಾಕ್ಕೊಳ್ಳಿ, ಒಂದು ಸ್ವಲ್ಪನೂ ತೇವಾಂಶ ಇಲ್ಲದೆ ಇರೋ ಥರ. ಅದೇ ಥರ ಇವಾಗ ಚಾಪಿಂಗ್ ಬೋರ್ಡ್ನು ಕೂಡ ಚೆನ್ನಾಗಿ ಒಮ್ಮೆ ವಾಶ್ ಮಾಡಿಕೊಂಡು ಬಿಸಿಲಿನಲ್ಲಿ ಇಟ್ಟಿದ್ದೆ. ಅದು ಕೂಡ ಕಂಪ್ಲೀಟಾಗಿ ಡ್ರೈ ಆಗಿತ್ತು. ಇವಾಗ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ದೊಡ್ಡ ಹೋಳುಗಳಾಗಿಯೇ ಕಟ್ ಮಾಡ್ಕೋಬೇಕು. ಮಾಗದ ಮೇಲೂ ಕೂಡ ಉಪ್ಪಿನಕಾಯಿ ಸ್ವಲ್ಪ ಸೈಜ್ ಕಡಿಮೆ ಆಗಿರುತ್ತಲ್ವ, ಆವಾಗ ಕರೆಕ್ಟಾಗಿರುತ್ತೆ. ನಾವು ಮೊದಲೇ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ರೆ ಅದು ಇನ್ನೂ ಸಣ್ಣ ಆಗಿಬಿಡುತ್ತೆ ಅಂತ. ಇನ್ನು ಹಿರಳಿಕಾಯಿ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಇದರಲ್ಲಿ ಉಪ್ಪಿನಕಾಯಿ ಮತ್ತು ಪಾನಕ, ಚಿತ್ರಾನ್ನ ಎಲ್ಲ ಥರ ಡಿಶಸ್ ಕೂಡ ಮಾಡ್ಬೋದು. ತುಂಬಾ ಒಳ್ಳೆಯದು ಹೆಲ್ತ್ಗೂ ಕೂಡ. ಈ ಥರ ಉಪ್ಪಿನಕಾಯಿ ಆವಾಗವಾಗ ತಿಂತಾ ಇರಬೇಕಂತೆ, ಯಾಕೆಂದರೆ ಪಿತ್ತ ಎಲ್ಲ ಕಡಿಮೆ ಆಗುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಹಳ್ಳಿಗಳಲ್ಲಿ ತುಂಬ ಜನ ಬೆಳೆಸಿರ್ತಾರೆ, ಮನೆಗಳಲ್ಲೂ ಕೂಡ ಇರುತ್ತೆ. ಸಿಟಿಗಳಲ್ಲಿ ತುಂಬ ಕಡಿಮೆ ಇದು ಸಿಗೋದು. ಇದ್ರ ಬದಲಾಗಿ ನಾವು ನಿಂಬೆಹಣ್ಣು ಅದು ಇದು ಬಳಸ್ಕೋಬೇಕಷ್ಟೇ.
ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋ ಸ್ಪ್ಯಾಚುಲ ಕೂಡ ಅಷ್ಟೇ, ಸ್ವಲ್ಪನೂ ಕೂಡ ತೇವಾಂಶ ಇರಬಾರ್ದು. ಇದಕ್ಕೆ ನಾನು ಪುಡಿ ಉಪ್ಪನ್ನೇ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಕಲ್ಲುಪ್ಪನ್ನು ಹಾಕಿ ಮಾಡಿದ್ದೆ, ಸ್ವಲ್ಪ ಕಲ್ಲುಪ್ಪು ಹಾಗೇ ಸೈಡಲ್ಲಿ ಕಲ್ಲು ಹಾಗೇ ಉಳಿದ್ಬಿಟ್ಟಿತ್ತು. ಸರಿಯಾಗಿ ಮಾಗಿರಲಿಲ್ಲ ಅಂತ ಅನಿಸುತ್ತೆ, ಇಲ್ಲ ಕರಗಿರಲಿಲ್ಲ ಅಂತ ಅನಿಸುತ್ತೆ. ಕರೆಕ್ಟಾಗಿರಲೇ ಇಲ್ಲ, ಮಧ್ಯದಲ್ಲಿ ಕಲ್ಲುಪ್ಪು ಬಾಯಿಗೆ ಹಂಗಂಗೆ ಸಿಗೋದು. ಜಾಸ್ತಿ ಉಪ್ಪು ಪನ್ಸ್ಬಿಡ್ತಾಯಿತ್ತು ಉಪ್ಪಿನಕಾಯಿ ತಿಂದಾಗೆಲ್ಲ ಊಟದ ಜೊತೆ. ಅದಕ್ಕೋಸ್ಕರನೇ ಇವತ್ತು ಪುಡಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಮತ್ತೆ ಆ ತೊಂದರೆ ಆಗಬಾರ್ದು ಅಂತ. ಇವಾಗ ಮತ್ತೆ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಗ್ಲಾಸ್ ಜಾರ್ಗೆ ಇದನ್ನು ಹಾಕಿ ಫಿಲ್ ಮಾಡ್ಕೊತಾ ಇದ್ದೀನಿ. ಈ ಥರ ಕೂಡ ಮಾಡಿ ಈ ಗ್ಲಾಸ್ ಜಾರ್ ಒಳಗಡೆ ಹಾಕ್ಕೋಬೋದು. ಇಲ್ಲ ಅಂತಂದರೆ ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ದೇ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಿರಳಿಕಾಯಿ, ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಹಿರಳಿಕಾಯಿ, ಹಾಗೆ ಸ್ವಲ್ಪ ಉಪ್ಪು, ಈ ಥರ ಹಾಕಿ ಕೂಡ ನಾವು ಇದನ್ನು ಈ ಜಾರ್ ಒಳಗಡೆ ತುಂಬ್ಕೋಬೋದು. ನಾನು ಇದನ್ನು ಮಿಕ್ಸ್ ಮಾಡಿಕೊಂಡೇ ತುಂಬ್ಕೊಂಡಿದ್ದೀನಿ, ಚೆನ್ನಾಗಿ ಒಂದೇ ಸಾರಿ ಎಲ್ಲ ಮಾಗಲಿ ಅಂತ. ಇನ್ನು ಈ ರೀತಿ ಕುಲ್ಕೋದು ಅದು ಇದು ಏನೂ ಅವಶ್ಯಕತೆ ಇರೋದಿಲ್ಲ ಅಂತ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸೇರಿಸಿದ್ದೀನಿ. ಇದನ್ನು ಒಂದು 15 ಡೇಸ್ ಆದ್ರೂ ಬಿಡಬೇಕು. ಅಂದರೆ ಹಿರಳಿಕಾಯ್ದು ಸಿಪ್ಪೆ ಸ್ವಲ್ಪ ಮಂದ ಇರುತ್ತಲ್ವ, ಅದು ಜಾಸ್ತಿ ಮಾಗಬೇಕು ಅಂದರೆ ಜಾಸ್ತಿ ದಿನವೇ ಬಿಡಬೇಕು. ಅದಕ್ಕೋಸ್ಕರ ಒಂದು 15 ದಿನ ಹಂಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಮಾಗ್ತು ಅಂತಂದರೆ ಬೇಗ ಖಾರನ ಹಾಕಿ ತೋರಿಸ್ತೀನಿ ನಿಮಗೆ ಉಪ್ಪಿನಕಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ. ಇವಾಗ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದಾಯಿತು. ಇನ್ನು ಇಲ್ಲಿ ಚಕ್ಲಿನೂ ಕೂಡ ಮಾಡ್ಕೋತಾ ಇದ್ದೆ, ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಶೂಟ್ ಮಾಡ್ತಾ ಇದ್ದೆ ಚಕ್ಲಿ ರೆಸಿಪಿನ ಅಂತ. ನಾರ್ಮಲ್ ಆಗಿ ಇನ್ಸ್ಟೆಂಟಾಗಿ ಚಕ್ಲಿನ ಮಾಡ್ತಾನೆ ಇರ್ತೀವಿ, ಇದು ಕೂಡ ಇನ್ಸ್ಟೆಂಟಾಗೇ ಮಾಡ್ಕೊಳ್ಳೋದು. ಆದರೆ ಇದಕ್ಕೆ ಉದ್ದಿನಬೇಳೆನೆಲ್ಲ ಹುರಿದು ಪೌಡರ್ ಮಾಡ್ಕೊಂಡು ಸೇರಿಸಿ ಮಾಡಿರುವಂಥ ಚಕ್ಲಿ ಇದು. ತುಂಬ ಚೆನ್ನಾಗಿತ್ತು, ಬಾಯಲ್ಲಿಟ್ಟರೆ ಹಾಗೆ ಕರಗೋಗ್ತಾಯಿತ್ತು. ಅಷ್ಟು ಸಿಂಪಲಾಗಿ ಮಾಡ್ಕೋಬೋದು, ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ಈ ರೆಸಿಪಿನ ಪೂಜಿಕಾ ಫುಡ್ ಇನ್ಸ್ಟಾಗ್ರಾಮ್ನಲ್ಲಿ, ಇಲ್ಲಾಂದರೆ ಪೂಜಿಕಾ ಫುಡ್ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೋಬೋದು. ಅಂದರೆ ಇವತ್ತು ಶೇರ್ ಮಾಡಲ್ಲ, ನಾಳಿದ್ರಲ್ಲಿ ಶೇರ್ ಮಾಡ್ತೀನಿ. ಈ ರೀತಿ ನಮಗೆ ಈ ಚಕ್ಲಿನ ಒತ್ತಿ ಕೈಯಲ್ಲಿ ಎತ್ತಿ ಹಾಕೋದಕ್ಕೆ ಬರೋದಿಲ್ಲ, ಏಕೆಂದರೆ ಮುರಿದೋಗೋ ಚಾನ್ಸಸ್ ಇರುತ್ತೆ ಮತ್ತು ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅಂಥವ್ರು ಈ ರೀತಿ ಚಕ್ಲಿನ ಮಾಡ್ಕೋಬೋದು. ಅಂದರೆ ಈ ದೋಸೆ ಅಲ್ಲೇ ಬರುತ್ತಲ್ವ ಅದು, ಇಲ್ಲ ಅಂತ ಅಂದರೆ ನಾವು ಬೋಂಡ ಬಜ್ಜಿ ಮಾಡಿದಾಗ ಎತ್ತೋದಕ್ಕೆ ಒಂದು ತೂತು ಥರ ಒಂದು ಸ್ಪ್ಯಾಚುಲ ಇರುತ್ತಲ್ವ, ಅಂದರೆ ಖಾರ ಬೂಂದಿ ಎಲ್ಲ ಮಾಡ್ತೀವಲ್ವ, ಆ ಅಲ್ಲೆನ ಬಳಸ್ಕೊಂಡು ಅದಕ್ಕೆ ಚಕ್ಲಿನ ಒತ್ತಿ ನಿಧಾನವಾಗಿ ಎತ್ತಿ ಈ ಕಾದಿರುವಂಥ ಎಣ್ಣೆಯಲ್ಲಿ ಹಾಕಿ ಬೇಯಿಸ್ಕೋಬೋದು. ಆವಾಗಲೂ ಕೂಡ ಎಲ್ಲೂ ಈ ಚಕ್ಲಿ ಕಟ್ಟಾಗೋದಿಲ್ಲ, ಕರೆಕ್ಟಾಗಿ ಬೇಯುತ್ತೆ. ಪರ್ಫೆಕ್ಟಾಗಿ ನಾವು ಚಕ್ಲಿನ ಮಾಡ್ಕೋಬೋದು, ಎಲ್ಲೂ ಬ್ರೇಕ್ ಆಗದೆ ಇರೋ ಥರ. ಅದೇ ಥರ ನಿಧಾನಕ್ಕೆ ಎಲ್ಲ ಚಕ್ಲಿಗಳನ್ನೂ ಕೂಡ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ನಾರ್ಮಲಾಗಿ ಚಕ್ಲಿ ಮುರುಕು ಬರುತ್ತಲ್ವ, ಅಂದರೆ ಶೇಪ್ಲೆಸ್ ಚಕ್ಲಿ ಮುರುಕು, ಆ ಥರ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಚಕ್ಲಿ ಈ ಥರ ಕಾಣಿಸ್ತಾ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ತುಂಬ ಟೇಸ್ಟಿಯಾಗಿಯೂ ಕೂಡ ಇತ್ತು. ಕೆಲವೊಂದು ಈ ಥರ ಪರ್ಫೆಕ್ಟಾಗಿ ಬಂದಿರುತ್ತೆ ಆಯಿತಾ. ಇನ್ನು ಕೆಲವೊಂದು ಈ ಥರ ಎಣ್ಣೆಗೆ ಹಾಕೋದ್ಮೇಲೂ ಕೂಡ ಕೆಲವೊಂದು ಸಾರಿ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಎಲ್ಲೂ ಕೂಡ ಬಿಟ್ಕೊಂಡಿಲ್ಲ, ಮಧ್ಯದಲ್ಲಿ ಬ್ರೇಕ್ ಆಗಿದೆ ಅಷ್ಟೇ. ಇದನ್ನೆಲ್ಲ ಇವಾಗ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋತೀನಿ. ಇದು ಕಂಪ್ಲೀಟ್ ಚಕ್ಲಿ ಥರ ಇರುವಂಥದ್ದನ್ನೆಲ್ಲ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋತೀನಿ. ಇನ್ನು ಚಕ್ಲಿ ಮುರುಕು ಥರ ಇರುತ್ತಲ್ವ, ಅದನ್ನೆಲ್ಲ ಇನ್ನೊಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋತೀನಿ. ಬೇಕು ಅಂದಾಗ ಈ ಥರ ತಿನ್ಬೋದು, ಇಲ್ಲ ಆ ಥರನೂ ಕೂಡ ತಿನ್ಬೋದು ಅಂತ. ಅದಕ್ಕೋಸ್ಕರ ಸ್ವಲ್ಪ ಚಕ್ಲಿ ಈ ಥರ, ಇನ್ನೊಂದು ಸ್ವಲ್ಪ ಚಕ್ಲಿ ಮುರುಕು ಥರ ಮಾಡಿ ಸ್ಟೋರ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಈ ಥರ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಕಾಫಿ ಟೀ ಜೊತೆ ಏನಾದ್ರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಆವಾಗ ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಬೇಕು ಅಂದಾಗ ತಿನ್ಬೋದು. ಮನೆಯಲ್ಲಿ ಏನೇ ಮಾಡಿಕೊಂಡು ತಿಂದ್ರೂ ಕೂಡ ಅದು ಹೆಲ್ದಿನೇ ಅಲ್ವಾ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಇವಾಗ ಇದೊಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಚಕ್ಲಿ ಮುರುಕನ್ನ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ನಾರ್ಮಲ್ ಚಕ್ಲಿನೇ ಸ್ವಲ್ಪ ಮುರಿದು ಈ ರೀತಿ ಇಟ್ಕೊಳ್ಳೋದು. ಇನ್ನೊಂದು ಸ್ವಲ್ಪ ಚಕ್ಲಿ ಮುರುಕು ಥರನೇ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿರುವಂಥದ್ದು. ಅದನ್ನು ಒಂದು ಗ್ಲಾಸ್ ಜಾರ್ಗೆ ಹಾಕಿ ಸ್ಟೋರ್ ಮಾಡ್ಕೋತೀನಿ. ಕಣ್ಣು ಕಾಣಿಸ್ತಾ ಇರುತ್ತೆ, ಬೇಕು ಅಂದಾಗ ಎತ್ಕೊಂಡು ತಿನ್ಬೋದು ಅಂತ. ನಮ್ಮನೆಯವ್ರಿಗಂತೂ ಈ ಥರ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮದ್ದೂರೊಡೆ ಈ ಥರ. ಅವರು ಹೊರಗಡೆ ಸ್ನ್ಯಾಕ್ಸ್ ಅಂದರೆ ಈ ಚಿಪ್ಸ್ ಅದು ಇದು ಎಲ್ಲ ತಿನ್ನೋದು ಕಡಿಮೆ, ಅಂದರೆ ಇಷ್ಟಪಟ್ಟು ತಿನ್ನಲ್ಲ, ತಿಂತಾರೆ. ಆದರೆ ಮನೆಯಲ್ಲಿ ಮಾಡಿರುವಂಥ ಚಕ್ಲಿ ನಿಪ್ಪಟ್ಟು ಇಷ್ಟ ಅವರಿಗೆ. ಅಂದರೆ ಹೊರಗಡೆ ತರುವಂಥ ಚಕ್ಲಿ ನಿಪ್ಪಟ್ಟು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಈ ಥರ ಮನೆಯಲ್ಲಿ ಮಾಡಿಟ್ಕೊಂಡಿರುವಂಥದ್ದು ಇಷ್ಟ ಆಗುತ್ತೆ. ನಾನು ಒಂದು ಸಾರಿ ಹೇಳಿದ್ದೆ, ಅವ್ರು ತುಂಬ ಚೂಸಿ ಅಂತ. ಕಡಿಮೆ ಅವರು ಐಟಮ್ಸ್ಗಳನ್ನ ಇಷ್ಟಪಡೋದು. ಅವರು ಇಷ್ಟಪಡೋದ್ರಲ್ಲಿ ಇದು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರನೇ ಅವಾಗವಾಗ ಮಾಡ್ತಾನೆ ಇರ್ತೀನಿ ಮನೆಯಲ್ಲಿ. ಇನ್ನು ಯಾವಾಗಲೂ ಹೇಳ್ತಾನೆ ಇರ್ತೀರಾ, ಬರೀ ಪುಲಾವ್ ಮತ್ತು ಈ ಬಾತ್ಗಳು ಮತ್ತು ಟೊಮೆಟೊ ಬಾತ್ ಇದನ್ನೇ ಮಾಡ್ತಾ ಇರ್ತೀರಲ್ಲ ಪೂಜಾ ಅಂತ. ನಮ್ಮನೆಯವ್ರಿಗೆ ಅದೇನೇ ಇಷ್ಟ. ನನ್ನ ಹಸ್ಬೆಂಡ್ ಮನೆ ಕಡೆಯವ್ರಿಗಾಗಿರ್ಬೋದು, ನನ್ನ ತಾಯಿ ಮನೆ ಕಡೆಯವ್ರಿಗಾಗಿರ್ಬೋದು, ರೈಸ್ ಐಟಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮಗೆ ಒಂದಿನ ಅನ್ನ ತಿಂದಿಲ್ಲ ಅಂತ ಅಂದರೆ
ನಮಗೆ ಊಟ ಮಾಡಿದ್ದೀನಿ ಅಂತಲೇ ಅನಿಸೋದಿಲ್ಲ. ಹೊರಗಡೆ ಎಂಥ ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡು ಬನ್ನಿ, ಮನೆಯಲ್ಲಿ ಸ್ವಲ್ಪ ನನಗಂತೂ ಅನ್ನ ಸಾಂಬಾರು ತಿನ್ನಲೇಬೇಕು. ಆವಾಗಲೇ ನನಗೆ ಊಟ ಕಂಪ್ಲೀಟ್ ಆಗಿದೆ ಅಂತ ಅನಿಸೋದು. ಅಷ್ಟೇ ಇಷ್ಟ ರೈಸ್ ಮತ್ತು ಸಾಂಬಾರು ಅಂದರೆ. ಬೇಕಿದ್ರೆ ನನಗೆ 3 ಹೊತ್ತು ಕೂಡ ಬರೀ ಅನ್ನ ಸಾಂಬಾರು ಕೊಟ್ಟರು ಕೂಡ ತಿಂತೀನಿ. ನನಗೆ ಬೋರೇ ಆಗೋದಿಲ್ಲ ಅನ್ನ ಸಾಂಬಾರು. ಆದರೆ ಸಾಂಬಾರು ಸ್ವಲ್ಪ ಚೇಂಜ್ ಇರಬೇಕಷ್ಟೇ. ಇನ್ನು 3 ಹೊತ್ತು ಅನ್ನ ಕೊಟ್ಟರು ತಿಂತೀನಿ, ಅಷ್ಟಿಷ್ಟ ನಮಗೆ. ಅದಕ್ಕೋಸ್ಕರನೇ ಯಾವಾಗಲೂ ಆಲ್ಮೋಸ್ಟ್ ರೈಸ್ ಐಟಮ್ನೇ ಮಾಡ್ತಾ ಇರ್ತೀನಿ. ಇನ್ನು ನೈಟ್ ಡಿನ್ನರ್ಗೋಸ್ಕರ ರಸಮ್ ರೈಸ್ನ ಮಾಡ್ಕೊಂಡಿದ್ದೆ. ತುಂಬ ಸಿಂಪಲ್ಲಾಗಿ 1 ಪಾಟ್ ರೆಸಿಪಿ ಥರ. ಇದು ಕೂಡ ತುಂಬಾ ಇಷ್ಟ ಆಗುತ್ತೆ. ರಸಮ್ ಮತ್ತು ರೈಸ್ ಎರಡನ್ನೂ ಸಪ್ರೇಟಾಗಿ ಮಾಡೋದಕ್ಕಿಂತ ಈ ಥರ ಒಂದೇ ಸರಿ ಹಾಕಿ ಮಾಡಿಟ್ಕೊಂಡಿರ್ತೀನಿ. ಆವಾಗ ರೈಸ್ಗೆಲ್ಲ ಸ್ವಲ್ಪ ಕಾಳುಮೆಣಸು ಮತ್ತು ಜೀರಿಗೆ ಪುಡಿ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ರಸ ಚೆನ್ನಾಗಿ ಹಿಡಿದಿರುತ್ತೆ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ. ಹಾಗೆಯೇ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.